ನಮಸ್ಕಾರ. ನಾನು ಅಶೋಕ್ ಪುರೋಹಿತರು ಮುಂಬೈಯಿಂದ. ಪ್ರಿಯ ವೀಕ್ಷಕರೇ, ಈ ಸಲ 22 ತಾರೀಕು ಆಗಸ್ಟ್ಗೆ ನಾವು ಗಣೇಶ ಚತುರ್ಥಿಯನ್ನು ಕಾಣಲಿಕ್ಕಿದ್ದೇವೆ. ಅತ್ಯಂತ ವಿಶೇಷವಾದಂತಹ, ವಿಶಿಷ್ಟವಾದಂತಹ, ಶ್ರೇಷ್ಠವಾದಂತಹ ಹಬ್ಬ. ಇದನ್ನು ಪ್ರತಿ ವರ್ಷವೂ ಸಹ ನಮ್ಮ ಶಕ್ತಿ ಭಕ್ತಿ ಅನುಸಾರವಾಗಿ ಈ ಗಣಪತಿ ದೇವರ ಆರಾಧನೆ ಮಾಡುವಂಥದ್ದು ಒಂದು ರೀತಿಯ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಒಂದು ಶಾಸ್ತ್ರ ಧರ್ಮ. ಆ ಪ್ರಕಾರ ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆಲ್ಲ ತಿಳಿದಿರುವ ಪ್ರಕಾರದಲ್ಲಿ ಈ ಗಣೇಶ ಚತುರ್ಥಿ ಈ ಲಾಕ್ಡೌನ್ ಇರುವಂತಹ ಸಂದರ್ಭದಲ್ಲಿ ಬಂದಿದೆ. ದೇಶದ ಕಾನೂನನ್ನು ಪಾಲನೆ ಮಾಡುವಂತಹ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ಲಾಕ್ಡೌನ್ ಕಾಲದಲ್ಲಿ ಸಾಮೂಹಿಕವಾದಂತಹ ಗಣಪತಿ ಆರಾಧನೆ ಮತ್ತು ವಿಶೇಷ ವಿಜೃಂಭಣೆ ಆರಾಧನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕಮ್ಮಿ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ನಾವು ಮನೆಯಲ್ಲಿ ನಾವು ಹೇಗೆ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಅನ್ನುವಂಥರ ಬಗ್ಗೆ ಒಂದು ಸಣ್ಣ ಮಾಹಿತಿಗೋಸ್ಕರವಾಗಿ ನಿಮ್ಗೆಲ್ಲರಿಗೂ ಕೂಡ ಮಾಹಿತಿ ಪ್ರಾಪ್ತಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡಿ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ನಾವುಗಳು ಇವತ್ತಿನ ದಿನದಲ್ಲಿ ಒಂದು ರೀತಿಯ ಪ್ರಪಂಚವೇ ವಿಶ್ವದಲ್ಲಿ ಮನುಕುಲಕ್ಕೆ ಬಂದಂತಹ ಒಂದು ಕಠಿಣ ಪರಿಸ್ಥಿತಿ. ಇದನ್ನು ನಾವೆಲ್ಲರೂ ಕೂಡ ಆದಷ್ಟು ಒಂದು ಪಾಸಿಟಿವ್ ಆಗಿ ತೆಕ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಎದುರಿಸ್ತಾ ಹೋಗಬೇಕು, ಭಾವಿಸಬೇಕು. ನಾವೀಗ ಬರುವಂತಹ ಗಣಪತಿ ಇಡೀ ವಿಶ್ವಕ್ಕೆ ಮಂಗಲವನ್ನು ಕೊಡ್ತಾನೆ, ವಿಘ್ನವನ್ನು ಪರಿಹಾರ ಮಾಡ್ತಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನುವಂಥ ವಿಶ್ವಾಸದಿಂದ ಈ ವರ್ಷದ ಗಣಪತಿಯನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಇದು ನನ್ನ ಒಂದು ಅಭಿಪ್ರಾಯ. ಹಾಗೆ ಈ ಗಣಪತಿಯನ್ನು ನಾವು ಅನೇಕ ರೀತಿಯಲ್ಲಿ ಆಚರಿಸ್ತಾರೆ. ಯಾಕೆಂತ ಹೇಳಿದ್ರೆ, ನಾವು ಕಂಡ ಹಾಗೆ ಒಂದು ಕುಟುಂಬದ ಮೂಲ ಮನೆಯಲ್ಲಿ ಗಣಪತಿಯ ಮೂರ್ತಿಯನ್ನಿಟ್ಟು ಪುರೋಹಿತರನ್ನು ಕರೆದು ಅವರಿಂದ ಬೇಕಾದಂತಹ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಬ್ರಾಹ್ಮಣ ಮುಖಾಂತರವಾಗಿ ಆರಾಧನೆ ಮಾಡುವಂತಹ ಪದ್ಧತಿಯೂ ಉಂಟು. ಕೆಲವು ಸಂದರ್ಭದಲ್ಲಿ ಮೂರ್ತಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ಗಣಪತಿಯ ಪ್ರತ್ಯರ್ಥವಾಗಿ ಗಣಪತಿ ಭಾವಚಿತ್ರವನ್ನು ಇಟ್ಟು ಅದಕ್ಕೆ ನಾವು ಆರತಿ ಆರಾಧನೆಯನ್ನು ಮಾಡಿ ಪೂಜಿಸುವಂತಹ ಒಂದು ಪದ್ಧತಿ ಉಂಟು. ಈ ಸಂದರ್ಭದಲ್ಲಿ ಯಾವುದೇ ಒಂದು ದೇವತಾ ಕಾರ್ಯವನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಅದರ ವಿಧಿವಿಧಾನದ ಎಲ್ಲಾ ಜವಾಬ್ದಾರಿಯು ಆ ಪುರೋಹಿತರದಾಗಿರುತ್ತದೆ. ಅವರು ಅದನ್ನು ಮಾಡಿಸಿಕೊಡ್ತಾರೆ. ಅವರು ಹೇಳಿದಂತಹ ರೀತಿಯಲ್ಲಿ ನಾವುಗಳು ಅಥವಾ ನೀವೆಲ್ಲ ಭಕ್ತರು ಅದನ್ನು ಮಾಡಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಪುರೋಹಿತರು ಬರಲಿಕ್ಕೆ ಅಸಾಧ್ಯ ಇರುವಂತಹ ಕಾಲದಲ್ಲಿ ನಾವು ನೇರವಾಗಿ ಭಗವಂತನ ಆರಾಧನೆಯನ್ನು ನಮ್ಮ ಶಕ್ತಿ ಅಥವಾ ನಮ್ಮ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಅದು ಭಗವಂತನಿಗೆ, ಗಣಪತಿಗೆ ಪ್ರೀತಿ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸದಿಂದ ಈ ವಿಧಿವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ನಾವೀಗ ದೇವತಾ ಆರಾಧನೆ ಮಾಡಬೇಕಾದ್ರೆ ಯಾವ ದಿಕ್ಕಿಗೆ ಆರಂಭದಲ್ಲಿ ನಾವು ನಿರ್ಧರಿಸಬೇಕು. ಪ್ರತಿಯೊಂದು ದಿಕ್ಕಿನಲ್ಲಿ ಕೂಡ ಒಂದೊಂದು ದೇವತೆಗಳನ್ನು ನಾವು ಕಾಣ್ತೇವೆ. ಈ ಗಣಪತಿಯ ಪೂಜೆಯನ್ನು ಮಂತ್ರ ಸಹಿತವಾಗಿ, ಮಂತ್ರರಹಿತವಾಗಿ ಎರಡು ಮಾಡಬೇಕಾದ್ರೆ ಪುರೋಹಿತರು ಬೇಕು, ಬ್ರಾಹ್ಮಣರು ಬೇಕು. ಮಂತ್ರ ರಹಿತ ಅಂತ ಹೇಳಿದ್ರೆ ಯಜಮಾನರು ತನ್ನ ಶ್ರದ್ಧಾ ಭಕ್ತಿಯಿಂದ ಆ ವಿಧಿ ಮುಖಾಂತರವಾಗಿ ಮಾಡಿದಾಗ ಸಹ ಆ ಭಗವಂತನಿಗೆ ನೇರವಾಗಿ ಆ ಪೂಜೆ ಸಂದಾಯ ಆಗ್ತದೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಂದು ದೇವರ ಮತ್ತು ಈ ಮೂರ್ತಿಯ ಅದನ್ನು ಆರಾಧನೆ ಮಾಡುವಾಗ ಪ್ರಪ್ರಥಮವಾಗಿ ಆ ದಿಕ್ಕನ್ನು ನಿರ್ಧರಿಸಿಕೊಳ್ಳುವುದು ತುಂಬಾ ಉತ್ತಮ. ಯಾವ ದಿಕ್ಕಿನಲ್ಲಿ ದೇವರನ್ನು ನಾವು ಇಡಬೇಕು, ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು, ಇದನ್ನು ನಾವು ಫಸ್ಟಿಗೆ ನಿರ್ಧರಿಸಿಕೊಳ್ಬೇಕು. ಆ ನಂತರದಲ್ಲಿ ಬೇರೆ ಎಲ್ಲ ಪೂಜೆಯ ವಿಧಿವಿಧಾನಗಳನ್ನು ಮಾಡ್ತಾ ಹೋಗ್ಬೇಕು. ಇದೇ ವಿಡಿಯೋದ ಕೊನೆಯ ಭಾಗದಲ್ಲಿ ನೋಡಿ ಆ ಗಣಪತಿಯ ಎಲ್ಲಿ ನಾವು ಮನೆಯಲ್ಲಿ ಯಾವ ರೀತಿಯಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಅನ್ನುವಂತಹ ಒಂದು ಪೋಸ್ಟರ್ ಅನ್ನು ಒಂದು ಡ್ರಾ ಮಾಡಿ ನಾನು ಕಳಿಸ್ತಾ ಇದ್ದೇನೆ. ಅದನ್ನು ನೀವು ನೋಡಿ ಅದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನಾವು ಯಾವ ದಿಕ್ಕಿಗೆ ನಾವು ನೋಡಿ ಆರಾಧನೆ ಮಾಡ್ತೇವೋ ಆ ದಿಕ್ಕಿನ ಫಲವನ್ನು ನಾವು ಪಡ್ಕೊಳ್ತೇವೆ. ಹಾಗೆ ಈಗ ಮುಂದಿನ ಗಳಿಗೆಯಲ್ಲಿ ನಾನು ಇದರ ಆ ವಿಧಿವಿಧಾನವನ್ನು ಸೂಕ್ಷ್ಮ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವ ಹಾಗೆ, ನಿಮಗೆ ಒಂದು ರೀತಿಯಲ್ಲಿ ಸುಲಭವಾದಂತ ರೀತಿಯಲ್ಲಿ ಈ ಭಗವಂತನ ಹೇಗೆ ನೋಡಿ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ ಅನೇಕ ಮಂದಿ ಮುಂಬೈಯಿಂದ, ಹೊರಸ್ಥಳದಿಂದ ನಮ್ಮ ವೀಕ್ಷಕರಿದ್ದಾರೆ. सबको मेरा नमस्कार है. मैंने अभी अपना कन्नड़ा में बात किया है, तो जो हिंदी में जो जानना चाहता है तो उनको भी मेरा एक संदेश है, मेरा एक विचार है. तो इस साल का गणपति लॉकडाउन का समय में आया हुआ है. इस लॉकडाउन के समय में एक सामूहिक रूप से गणपति का पूजन हम नहीं कर सकता है. उसके लिए घर पे हम किस तरह कर सकता है और क्या विधि विधान से करेगा तो अच्छा है. ये सब कुछ आपको मैं यहाँ पर प्रैक्टिकली करके दिखाएगा. वो जो
दिशा जो मैंने बताया, दिशा मीन्स आपको कौन सा दिशा में बैठ के पूजा करना चाहिए, किस तरह वो पूजा का विधि विधान होना चाहिए, वो भी आपको इस वीडियो का आखिरी पार्ट में मैं आपको एक चार्ट देगा, वो आप जरा चेक कर लीजिए और वो आगे का भी आपको जो भी एक्सप्लेनेशन है देते जाएगा। जरूर आप इसका ये विधि विधान का लाभ ले सकता है। इसको आप अपने घर में परिवार के साथ में गणेश भगवान का पूजा करके अनुग्रह लीजिए और आनंद लीजिए। भगवान आपको अच्छा करे। अभी हम लोग आगे का किसी तरह शुरू करना है, संकल्प के साथ में करना है। हाथ में तुलसी, अक्षता और फूल हाथ में लेके सारे परिवार को लोग साथ में बैठ के अब अपना नाम बोल के राशि नक्षत्र के साथ में कुल देवता का प्रार्थना के साथ में और गोत्र बोल के उसके साथ में ये आज का तारीख पे हम श्रद्धा से भक्ति से इस गणपति देवता का आराधना हम लोग कर रहे हैं। ऐसा बोलकर मन में मानसिक रूप से संकल्प करना चाहिए। जो हाथ में तुलसी है जो भी है वो अपना सामने जो रखा हुआ ताट में प्लेट पे रख देना चाहिए। ये हो गया संकल्प। और उसके बाद आगे का आपको मालूम पड़ेगा महामंगलारती का समय में सारे नैवेद्य समर्पणा करने के बाद आरती के समय में सारे लोग मिलके आरती करना चाहिए। घर में जितना भी लोग है सब लोग एक दूसरे को स्पर्श करके आरती करना चाहिए। आरती के बाद आरती को सब लोग लेना चाहिए अपना हृदय में, आंख में, सर में, सारे जगह पे उसका कृपा को लेना चाहिए। अभी आखिरी में आ जाता है कि अर्पणा का विधि, यानी इसमें ब्रह्मार्पणा है, कृष्णार्पणा है। आप कृष्णार्पण कर सकता है। जो भी आज के तारीख पे हमने गणपति का प्रीत्यर्थ में ये पूजा किया है उस पूजा को भगवान स्वीकार करे और जो हम पूजा किया है उस समय में कुछ भी हमारा तरफ से लोप दोष हुआ रहेगा या गलती हुआ रहेगा उसको माफ करें। ऐसा बोलकर जो वापस तुलसी, फूल, अक्षता को लेके भगवान का चरण पे रख देना चाहिए, साष्टांग नमस्कार करना चाहिए। ಸಜ್ಜನ ಬಂಧುಗಳೇ, ನಾವೀಗ ಈ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಹಾಗೂ ನೈವೇದ್ಯಕ್ಕೆ ಬೇಕಾದಂತಹ ಎಲ್ಲ ದ್ರವ್ಯಗಳನ್ನು, ಪುಷ್ಪಾದಿಗಳನ್ನು ಆರಂಭದಲ್ಲಿ ತಯಾರಿ ಮಾಡಿಡುವಂಥದ್ದು, ಅದನ್ನು ನಾನೀಗ ನಿಮಗೆ ಹೇಳ್ತಾ ಹೋಗ್ತೇನೆ। ಆ ಪ್ರಕಾರದಲ್ಲಿ ತಯಾರು ಮಾಡಿ ಅರಸಿನ ಕುಂಕುಮ, ಬೆಳ್ತಿಗೆ ಅಕ್ಕಿ ಹಾಗೂ ತೆಂಗಿನಕಾಯಿ, ಅದರೊಟ್ಟಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು, ಅದರೊಟ್ಟಿಗೆ ಸ್ವಲ್ಪ ದಕ್ಷಿಣೆ ಕೂಡ ಇಡಬೇಕು, ತಯಾರಿಸಬೇಕು ಮತ್ತು ಮಂತ್ರಾಕ್ಷತೆಯನ್ನು ತಯಾರಿಸಿ ಇಟ್ಕೊಳ್ಬೇಕು ಹಾಗೂ ಮಾವಿನ ಎಲೆ ಯತುದಿಯನ್ನು ನಾವು ತಯಾರಿಸಿಟ್ಕೊಳ್ಬೇಕು। ಧ್ರುವ, ಗಣಪತಿಗೆ ವಿಶೇಷವಾಗಿ ಧ್ರುವ ಒಳ್ಳೆಯದು, ಅದನ್ನು ನಾವು ಹಾರದ ರೂಪದಲ್ಲಿ ತಯಾರಿಸಿಡಬೇಕು ಹಾಗೂ ಧ್ರುವದಿಂದ ಮಹಾಗಣಪತಿಯನ್ನು ನಾವು ಅಲಂಕರಿಸುವಂತಹ ಎಷ್ಟು ಅಲಂಕಾರ ಮಾಡ್ತೇವೋ ಅಷ್ಟು ಭಗವಂತನಿಗೆ ಪ್ರೀತಿ ಆಗ್ತದೆ। ಆ ಪ್ರಕಾರ ಗಣಪತಿಯನ್ನು ಧ್ರುವದಿಂದ ಅಲಂಕರಿಸಿ ಅದರೊಟ್ಟಿಗೆ 2 ಬಾಳೆ ಗಿಡವನ್ನು ಕೂಡ ಗಣಪತಿಯ ಎಡ ಮತ್ತು ಬಲಭಾಗದಲ್ಲಿ ಇಡಿ। ಕಬ್ಬಿನ ಕೋಲನ್ನು ಕೂಡ ಎಡ ಮತ್ತು ಬಲಭಾಗದಲ್ಲಿ ಇಡಿ। ಕಬ್ಬಿನ ಕೋಲು ಸಿಗದಿದ್ದರೆ ಕಬ್ಬಿನ ಗಂಟು 8 ಗಂಟು ಇಟ್ಟರು ನಡೀತದೆ। ದೀಪಗಳನ್ನು ತಯಾರಿಸಿ ಅದರೊಟ್ಟಿಗೆ ನೈವೇದ್ಯಕ್ಕೆ ಬೇಕಾದಂತಹ ಗಣಪತಿಗೆ ಲಡ್ಡು, ಅದರೊಟ್ಟಿಗೆ ವಿಶೇಷವಾಗಿ ಮೋದಕ ಹಾಗೂ ನೀವೇ ಮನೆಯಲ್ಲಿ ತಯಾರಿಸಿದಂತಹ ಕ್ಷೀರ, ಸಪಾದ ಅಥವಾ ಕ್ಷೀರವನ್ನು ನೀವು ಮಾಡಬೇಕು ಹಾಗೂ ಪಂಚಕಜ್ಜಾಯವನ್ನು ಕೂಡ ಅವಲಕ್ಕಿ, ಅರಳು, ಬೆಲ್ಲ, ಎಳ್ಳು, ತುಪ್ಪದಿಂದ ಪಂಚಕಜ್ಜಾಯ ಮತ್ತು ಲಡ್ಡಿನ ಉಂಡೆಯನ್ನು ತಯಾರಿಸಬೇಕು। ಅದರೊಟ್ಟಿಗೆ ಎಳ್ಳುಂಡೆಯನ್ನು ತಯಾರಿಸಬೇಕು ಹಾಗೂ ವಿಶೇಷವಾಗಿ ಪಂಚಾಮೃತವನ್ನು ನಾವು ತಯಾರು ಮಾಡಿಟ್ಕೊಳ್ಬೇಕು। ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಕೆಂಪು ವರ್ಣದ ಪುಷ್ಪ ಗಣಪತಿಗೆ ವಿಶೇಷವಾದಂಥ ಪ್ರೀತಿ ಹಾಗೂ ಪಂಚ ಫಲಗಳನ್ನು 5 ಬಗೆಯ ಫಲವಸ್ತುಗಳನ್ನು ಕೂಡ ನಾವು ತಯಾರಿಸಿಟ್ಕೊಳ್ಬೇಕು ಮತ್ತು ಗೌರಿಗೆ ಒಂದು ಕಲಶವನ್ನು ತಯಾರು ಮಾಡಿ ಇಟ್ಕೊಳ್ಬೇಕು। ಈ ರೀತಿಯಲ್ಲಿ ಕಲಶ ತಯಾರಾಗ್ತದೆ। ಗಂಗಾಜಲ ಅಥವಾ ಗೋಮೂತ್ರದಿಂದ ಆರಂಭದಲ್ಲಿ ಶುದ್ಧ ಮಾಡಿಕೊಂಡು ಗಣಪತಿಗೆ ಈ ರೀತಿಯಲ್ಲಿ ಅಲಂಕಾರವನ್ನು ಮಾಡಬೇಕು ಅಥವಾ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ವ್ಯವಸ್ಥೆಗೆ ಸರಿಯಾಗಿ ಅದಕ್ಕೆ ವಿಶೇಷವಾಗಿ ಯಾವ ರೀತಿಯಲ್ಲೂ ಸಹ ಮಾಡ್ಬೋದು। ಎಷ್ಟು ಅಲಂಕಾರ ಮಾಡ್ತೀರಾ ಅಷ್ಟು ಒಳ್ಳೆಯದು। ಆ ನಂತರದಲ್ಲಿ ನೈವೇದ್ಯಾದಿಗಳನ್ನು ನೀವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ
ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಪತಿ ಪತ್ನಿ ಸಹಿತವಾಗಿ ಪ್ರದಕ್ಷಿಣಾಕಾರವಾಗಿ ನೀವು ಕಾಣುವ ಹಾಗೆ ಪ್ರದಕ್ಷಿಣೆ ಬರಬೇಕು. ಆನಂತರದಲ್ಲಿ ದಂಡ ಪ್ರಣಾಮ, ಸಾಷ್ಟಾಂಗ ಪ್ರಣಾಮವನ್ನು ದೇವರಿಗೆ ನಾವು ಮಾಡಬೇಕು. ಸಂಪೂರ್ಣವಾಗಿ ದೇಹ ದಂಡನೆಯನ್ನು ಆ ಪರಮಾತ್ಮನ ಮುಂದೆ ನಾವು ಪರಿವಾರ ಸಹಿತವಾಗಿ ಮಾಡಬೇಕು. ಆ ನಂತರದಲ್ಲಿ ವಿಶೇಷವಾಗಿ ಈಗ ನಡೆಯುವಂಥ ವರ್ತಮಾನ ಸ್ಥಿತಿಯಲ್ಲಿ ನಾವು ಹೋಗಿ ಜಲ ವಿಸರ್ಜನೆ, ನದಿಗಾಗಲಿ ಸಮುದ್ರಕ್ಕಾಗಲಿ ಅಥವಾ ಬೇರೆ ಯಾವುದೇ ನೀರಿಗೆ ಹೋಗಿ ವಿಸರ್ಜನೆ ಮಾಡುವಂಥ ಸ್ಥಿತಿ ನಿಮಗೆಲ್ಲರಿಗೂ ತಿಳಿದ ಪ್ರಕಾರದಲ್ಲಿ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರವಾಗಿ ನಾವು ಇಕೋ ಫ್ರೆಂಡ್ಲಿ ಸಿಸ್ಟಮ್ ಅಂತ ಹೇಳಿದರೆ ಒಂದು ದೊಡ್ಡ ಟಬ್ನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಅರಸಿನ ಕುಂಕುಮ ಪುಷ್ಪಾದಿಗಳನ್ನು ತುಳಸಿಯನ್ನು ಹಾಕಿ ಆ ಗಣಪತಿಯ ಮೂರ್ತಿಯನ್ನು ಅದರಲ್ಲಿ ಕೂಡ ನಾವು ವಿಸರ್ಜನೆ ಮಾಡಬಹುದು. ಆ ತಸ್ವೀರ್ ಅಥವಾ ಫೋಟೋಕ್ಕೆ ನೀವು ಆರಾಧನೆ ಮಾಡಿದರೆ ಆ ಪ್ರಶ್ನೆ ಬರುವುದಿಲ್ಲ. ಆ ಇಟ್ಟಂಥ ಜಾಗದಿಂದ ಸ್ವಲ್ಪ ಚಲನೆ ಅದನ್ನು ಸ್ವಲ್ಪ ನೀವು ಆ ಸ್ಥಾನಾಂತರ ಮಾಡಿ ಇಟ್ಟರೆ ಸಾಕ್ತದೆ. ಅದು ಯಾವಾಗ ಅಂತ ಹೇಳಿದರೆ ನೀವು 1 ದಿನ ಅಥವಾ 1.5 ದಿನ, 3 ದಿನ, 5 ದಿನ, 9 ದಿನದ ಯಾವ ಸಂಕಲ್ಪವನ್ನು ನೀವು ಎಣಿಸಿ ಮಾಡ್ತೀರೋ ಅದರ ನಂತರ ಕೊನೆಯಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡುವಂಥದ್ದು. देवियों सज्जनों, मैंने अभी सारे पूजा का विधि विधान का सामग्री का बारे में आप लोग तस्वीर में देखा है. आप लोग वो सारे तस्वीर को देख लीजिए, उसमें सब कुछ आप पहचान सकता है. इसको साथ में इकट्ठा कर लीजिए. और साथ साथ में अभी आपको अभी डायरेक्शन के बारे में मैंने आरंभ में बताया, ये किस डायरेक्शन पे पूजा करना चाहिए. इसके बाद आपको वो चार्ट आ जाएगा. जरूर इसको आप एक जरा विशेष ध्यान देकर उसमें ऑप्शन नंबर 1, ऑप्शन 2, ऑप्शन 3 इसी तरह 3 ऑप्शन दिया गया है आपका हॉल पे और आपका घर में. सबसे पहले वो दिशा का एक निर्धार करके वो हिसाब से वो चार्ट के अनुसार आप पालन करके उसके बाद ये सारे पूजा विधि विधान आप करा देगा तो गणपति भगवान को अत्यंत संतोष होएगा. और अभी ये लॉकडाउन परिस्थिति में गणपति का आराधना हो रहा है. हम कहीं पानी में जाकर, समुद्र में, नदी में, किधर भी इस गणपति को विसर्जन करना थोड़ा कठिन बात है. और उसके लिए आप लोग को एक ऑप्शन है कि गणपति को आप इको फ्रेंडली भी विसर्जन कर सकते हैं. यानी एक बड़ा टब लेके उसमें पानी भर के उसमें हल्दी, कुमकुम, फूल, तुलसी, गंगा जल सब कुछ उसमें मिक्स करके और उसमें सारे पूजा विधि विधान के बाद और सब आराधना होने के बाद जो विसर्जन का दिन आएगा उस समय में उस मूर्ति को उस टब में डाल के इको फ्रेंडली विसर्जन भी आप कर सकता है. इसमें भी कोई दोष नहीं है और भगवान को सब कुछ पता है. और ये विसर्जन से आपका पूजा संपूर्ण भी होगा और विशेषतः शुभ फल भी प्राप्त होगा. और उसके साथ साथ में इस साल का गणपति सबको शुभ करे, मेरा शुभकामना है. और भगवान अच्छा करे. और इसी तरह भगवान का सेवा करना, शुभ कार्य करना, सच्चिंतन करना, सौभाग्य आपको, आपका परिवार को भी भगवान कृपा करे. नमस्कार.